ಯತ್ನಾಳ್ ಐಸಿಸ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ದರ್ಗಾದ ಮೌಲ್ವಿಗಳು ಕೂಡ ಮಾತನಾಡಿದ್ದಾರೆ. ತನ್ವೀರ್ ಫೀರ್ ಹಾಸ್ಮಿಗಿದೆಯಾ ಐಸಿಸ್ ನಂಟು ಅನ್ನುವಂತಹ ಪ್ರಶ್ನೆ. ಹಾಸ್ಮಿ ಅವರು ದೇಶಾದ್ಯಂತ ಪ್ರವಚನವನ್ನ ನೀಡ್ತಾರೆ. ಅದಕ್ಕಾಗಿ ಅವರನ್ನ ಕಾರ್ಯಕ್ರಮಕ್ಕೆ ನಾವು ಕರೆಸಿದ್ವಿ. ಹುಬ್ಬಳ್ಳಿ ಧರ್ಮ ಸಮ್ಮೇಳನದ ಧರ್ಮಗುರು ಖಾದ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಟ್ವೀಟ್ ಆರೋಪಕ್ಕೆ ಧರ್ಮಗುರು ಖಾದ್ರಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹದ್ದು. ಮೇಲೆ ಯಾಕೆ ಆರೋಪವನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿದ್ದಾಗ ಯಾಕೆ ಆರೋಪವನ್ನ ಮಾಡಲಿಲ್ಲ? ನೀವು ಶಾಸಕರು, ನಿಮಗೆ ಪವರ್ ಇದೆ, ಅಲ್ಲಿಯೇ ಹೇಳಬೇಕಿತ್ತು ಅಂತ ಹೇಳಿ ಖಾದ್ರಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯತ್ನಾಳ್ ಟ್ವೀಟ್ ಆರೋಪಕ್ಕೆ ಹುಬ್ಬಳ್ಳಿಯ ಧರ್ಮಗುರು ಖಾದ್ರಿ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ನಮಗೇನು ಮಾಹಿತಿ ಅಂದ್ರೆ ಬಿಜಾಪುರ್ನಾಗ ಇದ್ದಾರೆ ತನ್ವೀರ್ ಹಾಶ್ಮಿ ಸಾಹೇಬರು. ಅವ್ರ ಮನಿನ ಅಲ್ಲಿ ಇದೆ, ಅವ್ರ ದರ್ಗಾನ ಅಲ್ಲಿದೆ, ಅವ್ರ ಮೊಮ್ಮಕ್ಕಳು ಇವರು ಹಾಶಂಪೀರ್ ದರ್ಗಾದ. ಇಡೀ ರಾಜ್ಯನೂ ಇಲ್ಲ, ಇಡೀ ದೇಶ ಅವ್ರು ಅಡ್ಡಾಡ್ತಾರೆ. ಅವರು ಭಾಷಣ ಮಾಡಕ್ಕೆ ಹೋಗ್ತಾರೆ. ಇದು ಫಸ್ಟ್ ಟೈಮ್ ಏನು ನಾವೇನು ಕರೆದಿಲ್ಲ. ಅವ್ರು ಯಾವಾಗ ಅವರು ಎಜುಕೇಷನ್ ಆಗಿದೆ ಆವಾಗಲಿಂದ ಇಲ್ಲಿ ಹುಬ್ಬಳ್ಳಿನಾಗ ಅನೇಕ ಕಡೆ ಅವರು ಫಂಕ್ಷನ್ಸ್ ಮಾಡ್ಯಾರ. ಅವರು ಭಾಷಣ ಆಗಿದೆ. ಇವ್ರಿಗೆ ಯತ್ನಾಳ್ ಸಾಹೇಬ್ರಿಗೆ ತಾವು ಪ್ರಾಪರು ಬಿಜಾಪುರ ಅವರು ಪ್ರಾಪರ್ ಬಿಜಾಪುರ ಅವರು. ನೀವು ಅಲ್ಲೇ ಹೋಗಿ ಅಲ್ಲೇ ನೀವು ಇದು ಇನ್ಕ್ವೈರಿ ಮಾಡಕ್ಕೆ ಬಿಟ್ಟು ನಾವು ಏನು ಒಂದು ಸೂಫೀಸ್ ಸಮ್ಮೇಳನ ಮಾಡಾಕತ್ತೀವಿ. ನೀವು ವ್ಯಕ್ತಿಗೆ ಏನು ನಿಮ್ಮದು ಪ್ರಾಬ್ಲಮ್ ಇರ್ಬೋದು. ಅಂತ ನಾವು ಯಾರಿಗೆ ಇಲ್ಲೇ ಇನ್ವೈಟ್ ಮಾಡಿಲ್ಲ. ಅಂತ ಇದಂದ್ರೆ ನಾವು ಯಾಕೆ ಇನ್ವೈಟ್ ಮಾಡಕ್ಕೆ ಹೋಗ್ತಿದ್ವಿ. ಅವರು ಹಳೆಯ ಫ್ಯಾಮಿಲಿಯವರು. ಹಾಶಂಪೀರ್ ದಸ್ತಗೀರ್ ಬಿಜಾಪುರ ಏನಿದ್ದಾರೆ ಆ ಸೂಫಿ ಸಂತ, ಅವರು 400 ವರ್ಷ ಹಿಂದೆ ಮಧ್ಯಪ್ರದೇಶದಿಂದ ಅವರು ಬಿಜಾಪುರಿಗೆ ಬಂದರು. ಅವ್ರ ಮೊಮ್ಮಕ್ಕಳು ಅವರು ಇಲ್ಲಿ ನಮ್ಮ ಇರೋರು. ಅಂತ ಅವರು ಏನು ಫೋಟೋ ಹಾಕ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ನಮಗೇನು ಗೊತ್ತು. ಅಂತ ಏನಿದ್ರು ಅವ್ರು ನೀವು ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ರಿ, ಎನ್ಕ್ವೈರಿ ಮಾಡಿಸ್ರಿ. ನಾವು ಏನು ಹೇಳಬೇಕು, ನಾವು ರೆಗ್ಯುಲರ್ ಅವ್ರಿಗೆ ಟಚ್ ಇರ್ತೀವಿ. ಇಲ್ಲಿ ಬರ್ತಾರೆ, ಅವ್ರು ಶಿಷ್ಯರಿದ್ದಾರೆ. ಹಾಶಂಪೀರ್ ದಸ್ತಗೀರ್ದ ಮೊಮ್ಮಕ್ಕಳನ್ಯಾಗ ಅವ್ರು ಬರ್ತಾರೆ. ಬೆಂಗಳೂರಿನಾಗ ಇರ್ತಾರೆ, ಇಲ್ಲಿ ಹೈದರಾಬಾದ್ ಹೋಗ್ತಾರೆ, ಎಲ್ಲ ಫಂಕ್ಷನ್ಸ್. ಅವರು ಮುಸ್ಲಿಮ್ ಸ್ಕಾಲರ್ ಅವರು. ಹಾಗಾಗಿ ಅವ್ರಿಗೆ ಭಾಷಣ ಕರೀತಾರೆ. ನಮ್ಮ ಇದ್ರಾಗ ಭಾಷಣ ಮಾಡಿಲ್ಲ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅವರು ಬಂದಾರ. ಇಂಥ ಫಂಕ್ಷನ್ನಾಗ ಅವರು ಬರೀ ಕುಂತು ಹೋಗ್ಯಾರ. ಆದರೆ ನಾವು ಅಂಥ ಏನು ಅವ್ರ ಬಗ್ಗೆ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮ್ಮ ಅಂಥ ಏನು ಕಾಣ್ತದೆ ಅಂದ್ರೆ ನಿಮಗೆ ಹೇಳ್ತಿದ್ದೀವಿ. ಅಂತ ಏನು ಗೊತ್ತಿಲ್ಲ, ಅಂತ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಈಗ ಇನ್ಫಾರ್ಮೇಷನ್ ಯತ್ನಾಳ್ ಸಾಹೇಬ್ರಿಗಿದೆ, ಇನ್ಫಾರ್ಮೇಷನ್ ಅವ್ರು ಕೊಡಾಕತ್ತಾರೆ. ಒಂದು ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ ಅವರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ, ಭಯೋತ್ಪಾದಕ ಗುಂಪುಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ಹುಬ್ಬಳ್ಳಿಯ ಧರ್ಮಗುರುಗಳು ಹೇಳ್ತಾ ಇರುವಂತಹದ್ದು ಇಲ್ಲ, ಆ ಥರದ ವಿಚಾರ ನಮ್ಗೆ ಯಾವುದೂ ಕೂಡ ಗೊತ್ತಿಲ್ಲ. ಅಂತಹ ಮಾಹಿತಿ ಯತ್ನಾಳ್ ಅವರಿಗೆ ಗೊತ್ತಿದ್ದೇ ಆಗಿದ್ರೆ ತನಿಖೆಗೆ ಒಪ್ಪಿಸ್ಲಿ ಅನ್ನುವಂತಹ ಮಾತುಗಳನ್ನು ಆಡಿರುವಂತಹದ್ದು. ಹಾಗಾದ್ರೆ ಪದೇ ಪದೇ ಯತ್ನಾಳ್ ಅವರು ಈ ತನ್ವೀರ್ ಪೀರ್ ಹೆಸರನ್ನು ಉಲ್ಲೇಖಿಸ್ತಾ ಇದ್ದಾರಲ್ಲ, ಹಾಗಾದ್ರೆ ಯಾರಿದು ತನ್ವೀರ್ ಪೀರ್? ನೋಡ್ತಾ ಹೋಗೋಣ. ಯತ್ನಾಳ್ ಆರೋಪಿಸ್ತಾ ಇರುವಂತಹ ತನ್ವೀರ್ ಪೀರ ಹಾಸ್ಮಿಯ ಹಿನ್ನೆಲೆ ಗೊತ್ತಾ? ಹಾಗಾದ್ರೆ ವಿಜಯಪುರ ಮೂಲದ ತನ್ವೀರ್ ಪೀರ ಹಾಸ್ಮಿಯವರು ವಿಜಯಪುರದಲ್ಲಿ ಕಾರ್ಪೊರೇಟರ್ ಒಬ್ಬರ ಪತಿಯ ಕೊಲೆಯ ಕೇಸ್ನ ಆರೋಪಿ ಕೂಡ ಹೌದು. ಈ ಕೊಲೆ ಪ್ರಕರಣದಲ್ಲಿ ಈತ 3ನೇ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ಕೂಡ ಯತ್ನಾಳ್ ಉಲ್ಲೇಖಿಸಿದ್ದಾರೆ. ವಿಜಯಪುರದಲ್ಲಿ ಮದರಾಸವನ್ನ ನಡೆಸ್ತಾ ಇದ್ದಾರೆ, ದರ್ಗಾವನ್ನ ನಡೆಸ್ತಾ ಇದ್ದಾರೆ ಹಾಸ್ಮಿ ಅವರು. ಇದಕ್ಕೆಲ್ಲ ಹಣ ವಿದೇಶದಿಂದ ಬರ್ತಾ ಇದೆ ಅಂತೇಳಿ ಯತ್ನಾಳ್ ಆರೋಪವನ್ನು ಮಾಡ್ತಿದ್ದಾರೆ. ಎಟ್ ದ ಸೇಮ್ ಟೈಮ್ ಇವರು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಭೇಟಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಭಯೋತ್ಪಾದಕ ಸಂಘಟನೆಗಳನ್ನ ಲಿಂಕ್ ಹೊಂದಿರುವಂತಹ ವ್ಯಕ್ತಿಗಳನ್ನ ಭೇಟಿ ಆಗ್ತಾರೆ. ಅಲ್ಲಿಂದ ಫಂಡ್ ಅನ್ನು ತರಿಸುವಂತಹ ಕೆಲಸವನ್ನ ತನ್ವೀರ್ ಫೀರಾ ಅವರು ಮಾಡ್ತಾರೆ ಅನ್ನೋದು ಯತ್ನಾಳ್ ಅವರ ಆರೋಪ. ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವರಿಗೆ ಲಿಂಕ್ ಇದೆ ಅನ್ನುವಂತಹ ಗಂಭೀರ ಆರೋಪ ಇದಾಗಿದೆ. ನಮ್ಮ ಜೊತೆ ಬಿಜೆಪಿ ಹಿರಿಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಈಗಷ್ಟೇ ಅವರ ಟ್ವೀಟ್ ನಲ್ಲಿ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಯಾರ ಫೋಟೋ? ನಿನ್ನೆ ಸಿದ್ದರಾಮಯ್ಯನವರು ಹುಬ್ಬಳ್ಳಿನಲ್ಲಿ ಭಾಷಣ ಮಾಡುವಾಗ ಐಸಿಸ್ ಜೊತೆ ಲಿಂಕ್ ಇಟ್ಕೊಂಡಿರುವಂತಹ ಮೌಲ್ವಿಯೊಬ್ಬರು ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಆ ಮೌಲ್ವಿಯ ಫೋಟೋ ರಿಲೀಸ್ ಮಾಡಿದ್ದಾರೆ. ಅವರೇ ಇದ್ದಾರೆ, ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋಣ. ನಿಮ್ಮ ಫೋಟೋ ಈಗ ರಿಲೀಸ್ ಮಾಡಿದ್ದೀರಾ, ನೀವು ಫೋಟೋ ರಿಲೀಸ್ ಮಾಡಿದ್ದೀರಾ, ಅವ್ರ ಬಗ್ಗೆ ಏನು ಮಾಹಿತಿ ಇದೆ? ಐಸಿಸ್ ಲಿಂಕ್ ಇದೆ ಅವ್ರಿಗೆ? ಅವರು ನಿರಂತರವಾಗಿ ಉತ್ತರ ಪ್ರದೇಶ ಮತ್ತು ಭಾರತದ ಗಡಿ ಕಾಶ್ಮೀರದಲ್ಲಿ ಹೋಗುವಂಥದ್ದು, ಅಲ್ಲಿಂದ ಏನು ಮಿಡಲ್ ಈಸ್ಟ್ ಕಂಟ್ರಿಗಳಿದ್ದಾವೆ
ಅಲ್ಲಿ ಹೋಗುವುದು, ISI ಜೊತೆಗೆ ಸಭೆ ಮಾಡಿದ್ದು ಎಲ್ಲನೂ ಫೋಟೋಸ್ ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ. ಇದನ್ನು ಭಾಳ ದಿವಸಗಳಿಂದ, ಸುಮಾರು ಒಂದು 20 ವರ್ಷದಿಂದ ಅವರು ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಣನೂ ಬರ್ತದೆ ಅನ್ನೋಂಥ ಆರೋಪ ಇದೆ. ಅವರ ಖಾತೆಗಳಿಗೇ ಹಣ ಬಂದಿದೆ ಅನ್ನೋಂಥದ್ದು, ಅವರ ಮೊಬೈಲು ಸಾಕಷ್ಟು ವಿದೇಶ ಕರೆಗಳು ಬರ್ತಾವೆ ಅನ್ನೋಂಥದ್ದು ಸಾಕಷ್ಟು ಮಾಹಿತಿ ಇದ್ದರೂ ಸಹ ಇನ್ನೂವರೆಗೆ ಅದನ್ನು ಯಾರೂ ಅದನ್ನು ಮಾಡಲಿಕ್ಕೆ ಏನೋ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಸಾಕ್ಷ್ಯಾಧಾರಿತವಾಗಿ ಇವತ್ತು ಫೋಟೋಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ನಾನು ಕೇಂದ್ರದ NIA ಇದನ್ನು ಸಂಪೂರ್ಣ ಆ ವ್ಯಕ್ತಿಯನ್ನು ತನಿಖೆ ಮಾಡಬೇಕು. ಮತ್ತು ವಿಜಯಪುರದಲ್ಲಿ ಒಂದು ಕೊಲೆ ಆಯಿತು, ಒಬ್ಬ ಕಾರ್ಪೊರೇಟರ್ನ ಮಹಿಳೆ ಕಾರ್ಪೊರೇಟರ್ನ ಗಂಡನ ಕೊಲೆ ಆಯಿತು. ಆ ಕೊಲೆಯ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಐಸಿಸ್ ಸಂಪರ್ಕಿತ ಮೌಲಿ ಸಭೆಗೆ ಸಿಎಂ ಹೋಗಿದ್ರು. ಯತ್ನಾಳ್ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಮಾತಿಗೆ ಅವರ ಪಕ್ಷದಲ್ಲಿಯೇ ಬೆಲೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮಾತಿದು. ಅವತ್ತು ಗಂಟೆ ಬಾರಿಸಿದ್ರು, ಇವತ್ತು ಕೂಡ ಗಂಟೆಯನ್ನು ಬಾರಿಸ್ತಿದ್ದಾರೆ. ಅಮಿತ್ ಶಾ ಸೇನೆಗೆ ಯತ್ನಾಳ್ ಮಾಹಿತಿಯನ್ನು ಕೊಡ್ಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡಿರುವಂತಹದ್ದು ಯತ್ನಾಳ್ ಅವರ ಆರೋಪಕ್ಕೆ. ಐಸಿಸ್ ಸಂಪರ್ಕದಲ್ಲಿ ಮೌಲ್ವಿ ಇದ್ದಾರೆ, ಅವರ ಸಭೆಗೆ ಸಿಎಂ ಹೋಗಿದ್ರು ಅನ್ನುವಂತಹ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದು ಹೀಗೆ. ನೋಡಿ, ಯತ್ನಾಳ್ ಅವರು ಏನೇನು ಹೇಳ್ತಾರೆ ಅವ್ರ ಪಾರ್ಟಿದವರೇ ಸೀರಿಯಸ್ ಆಗಿ ತಗೊತಾ ಇಲ್ಲ. ನಾವು ಯಾಕ್ರಿ ಸೀರಿಯಸ್ ತಗೋಬೇಕು? ನಿನ್ನೆ ಅವರೇ ಹೇಳಿದ್ರಲ್ಲ, ನಾವೆಲ್ಲ ಏನು ಗಂಟೆ ಬಾರಿಸ್ಲಿಕ್ಕೆ ಬರಬೇಕಾ ಅಂತ. ಆವಾಗಿದ್ದಾಗೂ ಗಂಟೆ ಬಾರಿಸ್ತಾ ಇದ್ರು, ಈಗಲೂ ಗಂಟೆನೇ ಬಾರಿಸ್ತಾ ಇದ್ದಾರೆ. ಏನಾಯಿತು? ನಮಗೆ ಹೇಳ್ತಾ ಇದ್ರಲ್ಲ PSI ಹಗರಣದಲ್ಲಿ ರೌದ್ರಾವತಾರ ಇತ್ತು. ಯಾವಾಗ ಇವ್ರು ರೌದ್ರಾವತಾರ ಅವಾಗ್ಲೂ ಹೀಗೆ ಇತ್ತು, ಈಗಲೂ ಹೀಗೆ ಇದೆ. ಅವ್ರ ಮಾತಿಗೆ ಅವ್ರ ಪಕ್ಷದವರೇ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ನಾನು ಯಾಕ್ರಿ ಬೆಲೆ ಕೊಡಬೇಕು? ಇಲ್ಲ, ಯತ್ನಾಳ್ ಅವರು ಅವ್ರ ಸ್ವಂತ ಪಕ್ಷದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದು ಹೇಳ್ತಾ ಇದ್ದೀನಲ್ಲ ನಾನು. ನಮ್ಮ ಪಕ್ಷದ ಬಗ್ಗೆ ಹೇಳಕ್ಕೆ ಅವ್ರು ಯಾರು? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು, ಕಾರ್ಕಳದ ಶಾಸಕರು ಕೂಡ ಅವರು ಕೂಡ ಮಾತನಾಡಿದ್ದಾರೆ. ಮುಸ್ಲಿಮರಿಗೆ ದೇಶದ ಸಂಪತ್ತು ಹಂಚಿಕೆಯ ವಿಚಾರ. ಎಟ್ ದ ಸೇಮ್ ಟೈಮ್ ಐಸಿಸ್ ಬೆಂಬಲಿಗ ತನ್ವೀರ್ ಫೀರ್ ಜೊತೆಗೆ ಸಿಎಂ ವೇದಿಕೆಯನ್ನ ಹಂಚಿಕೊಂಡಂತಹ ವಿವಾದ. ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಅಧಿವೇಶನದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ವಿಧಾನಸಭೆಯ ಕಲಾಪವನ್ನ ಬಹಿಷ್ಕರಿಸಿದೆ ಬಿಜೆಪಿ. ಬೆಳಗ್ಗೆ ಸುನಿಲ್ ಕುಮಾರ್ ಅಶೋಕ್ ವರ್ಸಸ್ ಸಚಿವರ ಮಧ್ಯೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಕೂಡ ಆಗಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ ಅಧಿವೇಶನದಲ್ಲಿ. ಬನ್ನಿ ನೋಡೋಣ. ಸದನ ನಡೆದು 3ನೇ ದಿನ ಇವತ್ತು. ಸದನದಲ್ಲಿ ಒಂದು ಸಂಪ್ರದಾಯ ಅನ್ನುವಂಥದ್ದು ಇದೆ, ನಿಮಗೆ ಗೊತ್ತಿದೆ. ಮನೆ HK ಪಾಟೀಲ್ ಬೆಳಕು ಚೆಲ್ಲಬೇಕು. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದ ಯಾವುದೇ ಸದಸ್ಯರು, ಮುಖ್ಯಮಂತ್ರಿಗಳು ಸರ್ಕಾರದ ಹೊಸ ಘೋಷಣೆಗಳನ್ನ, ಹೊಸ ಅನುದಾನಗಳನ್ನ ಹೊರಗೆ ಯಾವುದೋ ಸಭೆಗಳಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ನಮ್ಮ ಸಂಪ್ರದಾಯಗಳು ಹೇಳುತ್ತೆ. ಇದನ್ನ ಸದನದ ಪಾವಿತ್ರತೆ ಅಂತೇಳಿ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿರುವಂತ ಸಿಸ್ಟಮ್ ಇದು. ಮುಖ್ಯಮಂತ್ರಿ ಅವಕಾಶ ಇದೆ, ಯಾಕೆ ಕೊಡಬಾರ್ದು? ಸರ್ಕಾರದ ಪ್ರತಿಯೊಂದು ಮಾನ್ಯ ಅಧ್ಯಕ್ಷರೇ, ಸರ್ ಹಂಗಾಗಲ್ಲ ಸರ್. ಸದನ ನಡೀತಾ ಇರಬೇಕಾದ್ರೆ ಯಾವ ಇಲಾಖೆಯಿಂದ 10,000 ಕೋಟಿ ರೂಪಾಯಿನ ಹೊರಗೆ ಯಾಕೆ ಕೊಡಬಾರ್ದು?